ಇವಾಗ ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಇನ್ಕಮ್ ಬೇಕು. ಎಲ್ಲರಿಗೂ ಅವಶ್ಯಕತೆ ಇದೆ. ನಿಮಗೆ ಪ್ಯಾಸಿವ್ ಇನ್ಕಮ್ ಬೇಕಾ? ಪಾರ್ಟ್ ಟೈಮ್ ವರ್ಕ್ ನೋಡ್ತಿದ್ದೀರಾ? ಆನ್ಲೈನ್ ಬಿಸ್ನೆಸ್ ಅಂದ್ರೆ ಸ್ಕ್ಯಾಮ್ ಅಂತ ಭಯ ಆಗ್ತಿದೆಯಾ? ಪಾರ್ಟ್ ಟೈಮ್ ವರ್ಕ್ ಬೇಕು ಬಟ್ ಹೇಗೆ ಅಂತ ಗೊತ್ತಿಲ್ಲ. ಈ ರೀತಿಯ ಪ್ರಶ್ನೆಗಳು ನಮಗೆ ಕಾಡುತ್ತವೆ. ಟೈಮ್ ಕಡಿಮೆ ಇದೆ, ಹೊರಗೆ ಹೋಗಿ ಕೆಲಸ ಮಾಡುವುದು ಪಾಸಿಬಲ್ ಇಲ್ಲ. ಆನ್ಲೈನ್ ವರ್ಕ್ ಅಂದ್ರೆ ಸ್ಕ್ಯಾಮ್ ಅನ್ನುವ ಭಯ ಮತ್ತು ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಅಥವಾ ಫೀಸ್ ಕೇಳ್ತಾರೆ. ಈ ಕಾರಣಗಳಿಂದ ನಾವು ಆರಂಭವೇ ಮಾಡುವುದಿಲ್ಲ. ಸೊ ಫ್ರೆಂಡ್ಸ್, ಅದಕ್ಕಾಗಿ ಇವತ್ತು ನಾನು 4 ಆನ್ಲೈನ್ನಲ್ಲಿ ಮಾಡುವಂತಹ ಜೆನ್ಯೂನ್ ಕೆಲಸಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಕೆಲಸಗಳು ಜೀರೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಆಗುತ್ತವೆ. ಈ ಕೆಲಸಗಳು ಯಾರೆಲ್ಲ ಮಾಡಬಹುದು ಮತ್ತು ಹೇಗೆ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ಈ ಕೆಲಸಗಳನ್ನು ಸ್ಟೂಡೆಂಟ್, ಹೌಸ್ ವೈಫ್ ಮತ್ತು ವರ್ಕಿಂಗ್ ಎಂಪ್ಲಾಯೀಸ್ಗಳು ಕೂಡ ಮಾಡಬಹುದು. ಸೊ ಫಸ್ಟ್ ಆನ್ಲೈನ್ ವರ್ಕ್ ಯಾವುದಂದ್ರೆ ಫ್ರೀಲ್ಯಾನ್ಸಿಂಗ್. ಫ್ರೀಲ್ಯಾನ್ಸಿಂಗ್ ಅಂದರೆ ನಿಮ್ಮ ಸ್ಕಿಲ್ ಮೇಲೆ ಆನ್ಲೈನ್ ಅಲ್ಲಿ ಕೆಲಸ ಮಾಡುವುದು ಮತ್ತು ಅದರಿಂದ ಹಣವನ್ನು ಗಳಿಸುವುದು. ಈ ಕೆಲಸವನ್ನು ಯಾರ್ಯಾರು ಮಾಡಬಹುದು? ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಾಡಬಹುದು, ಆಫೀಸ್ ಎಂಪ್ಲಾಯೀಸ್ಗಳು ಡ್ಯೂಟಿಯ ನಂತರ ಮಾಡಬಹುದು ಮತ್ತು ಹೌಸ್ ವೈಫ್ ಕೂಡ ಈ ಕೆಲಸವನ್ನು ಮಾಡಬಹುದು. ಸೊ ಈ ಕೆಲಸ ಹೇಗೆ ಮಾಡುವುದು? ಈ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತದೆ. ಈ ಕೆಲಸ ಮಾಡುವುದಕ್ಕೆ ನಿಮ್ಮ ಹತ್ತಿರ ಒಂದು ಸ್ಕಿಲ್ ಇರಬೇಕು ಅಥವಾ ನೀವು ಒಂದು ಸ್ಕಿಲ್ ಅನ್ನು ಕಲಿಯಬೇಕು. ಒಂದು ಸ್ಕಿಲ್ ಆಯ್ಕೆ ಮಾಡಿ. ಎಕ್ಸಾಂಪಲ್, ರೈಟಿಂಗ್, ಎಡಿಟಿಂಗ್, AI ಟೂಲ್ ಯೂಸ್ ಮಾಡಿ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದು, ಟ್ರಾನ್ಸ್ಲೇಷನ್ ಮಾಡೋದು, ಥಂಬ್ನೇಲ್ ಕ್ರಿಯೇಟ್ ಮಾಡೋದು. ಈ ರೀತಿಯ ಯಾವುದಾದ್ರೂ ಒಂದು ಸ್ಕಿಲ್ ಅನ್ನು ಆಯ್ಕೆ ಮಾಡಿ ಪ್ರತಿದಿನ 1 ರಿಂದ 2 ಗಂಟೆ ಕೆಲಸ ಮಾಡಿದರೆ ಸಾಕು, ನಿಮ್ಮ ಆನ್ಲೈನ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಈ ಕೆಲಸವನ್ನು ನೀವು ಮೊಬೈಲಿಂದನೇ ಮಾಡಬಹುದು. ಈ ಕೆಲಸ ಮಾಡಲು ಯಾವುದೇ ಟೆನ್ಷನ್ ಇರುವುದಿಲ್ಲ. ಯಾಕಂದರೆ ಈ ಕೆಲಸವನ್ನು ನಾವು ಫ್ಲೆಕ್ಸಿಬಲ್ ಟೈಮಿಂಗ್ನಲ್ಲಿ ಮಾಡಬಹುದು. ಕ್ಲೈಂಟ್ ಬೇಸ್ಡ್ ಕೆಲಸ ಆಗಿರುತ್ತೆ. ಟೈಮಿಂಗ್ ಫಿಕ್ಸ್ಡ್ ಅಂತ ಇರುವುದಿಲ್ಲ ಮತ್ತು ಇದರಲ್ಲಿ ಗ್ರೋತ್ ಕೂಡ ಫಾಸ್ಟ್ ಆಗಿರುತ್ತೆ. ನಿಮ್ಮ ಸ್ಕಿಲ್ ಹೇಗೆ ಇಂಪ್ರೂವ್ ಆಗುತ್ತೆ ಆ ರೀತಿಯಲ್ಲಿ ನೀವು ಚಾರ್ಜ್ ಕೂಡ ಮಾಡಬಹುದು. ಹಾಗಾದರೆ ಈ ಕೆಲಸಗಳನ್ನು ಎಲ್ಲಿ ಮಾಡಬೇಕು? ಅದಕ್ಕೆ ಉತ್ತರ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಾದ fiverr.com, ಅಪ್ವರ್ಕ್, ಫ್ರೀಲ್ಯಾನ್ಸರ್ ಈ ವೆಬ್ಸೈಟ್ಗಳಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವಾಗ ಎರಡನೇ ಐಡಿಯಾ ನೋಡೋಣ. ಎರಡನೇ ಐಡಿಯಾ ಯೂಟ್ಯೂಬ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಯೂಟ್ಯೂಬ್ ವಿಡಿಯೋ ಮಾಡಲು ಮೊದಲು ನಾವು ಒಂದು ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡಬೇಕು. ಅದರ ಮೇಲೆ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದನ್ನು ಯಾರ್ಯಾರು ಮಾಡಬಹುದು, ಹೇಗೆ ಮಾಡುವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕೆಲಸವನ್ನು ಹೌಸ್ ವೈಫ್ ಮತ್ತು ಸ್ಟೂಡೆಂಟ್ಸ್, ಯಾರು ಫೇಸ್ ತೋರಿಸಲು ಇಷ್ಟಪಡುವುದಿಲ್ಲ ಅವರು ಕೂಡ ಮಾಡಬಹುದು. ಫೇಸ್ಲೆಸ್ ವಿಡಿಯೋಸ್ ಕೂಡ ಮಾಡಬಹುದು. ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ, ಒಂದು ಟಾಪಿಕ್ ಅನ್ನು ಆಯ್ಕೆ ಮಾಡಬೇಕು. ನಂತರ ಅದರ ಮೇಲೆ ಸ್ಕ್ರಿಪ್ಟ್ ಬರೆಯಲು ನಿಮಗೆ ಆಗಲ್ಲ ಅಂದ್ರೆ ನೀವು ChatGPT ನಿಮ್ಮ ವಿಡಿಯೋ ಟಾಪಿಕ್ ಹಾಕಿ ಪ್ರಾಂಪ್ಟ್ ಕೊಟ್ರೆ ಅದು ಸ್ಕ್ರಿಪ್ಟ್ ಬರೆದು ಕೊಡುತ್ತೆ. ನಂತರ ನೀವು ಫೇಸ್ ತೋರಿಸಿ ಆ ಸ್ಕ್ರಿಪ್ಟ್ ಅನ್ನು ವಿಡಿಯೋ ರೂಪದಲ್ಲಿ ಮಾಡಬೇಕು. ಅಥವಾ ಫೇಸ್ಲೆಸ್ ಮಾಡೋದಾದ್ರೆ ವಾಯ್ಸ್ ಓವರ್ ಮಾಡಿ ವಿಡಿಯೋವನ್ನು ಮಾಡಬಹುದು. ಇದಾದ ನಂತರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು. ಎಡಿಟಿಂಗ್ ಹೇಗೆ ಮಾಡಬೇಕಂದ್ರೆ, ಯೂಟ್ಯೂಬ್ನಲ್ಲಿ ಇದರ ಸಲುವಾಗಿ ಹಲವಾರು ಟ್ಯುಟೋರಿಯಲ್ಸ್ ವಿಡಿಯೋಸ್ಗಳಿವೆ. ಆ ವಿಡಿಯೋನು ನೋಡಿ ತಾವು ಎಡಿಟಿಂಗ್ ಮತ್ತು ಥಂಬ್ನೇಲ್ ಮಾಡೋದನ್ನು ಕಲಿಯಬಹುದು. ಈ ಕೆಲಸ ಯಾಕೆ ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ, ಇದರಲ್ಲಿ ಯಾರು ಬಾಸ್ ಇರುವುದಿಲ್ಲ. ಮನೆಯಿಂದ ಕೆಲಸ ಮಾಡಬಹುದು. ಲಾಂಗ್ ಟರ್ಮ್ ಪ್ಯಾಸಿವ್ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು. ಸೊ ಯೂಟ್ಯೂಬ್ನಲ್ಲಿ ಹಣ ಹೇಗೆ ಬರುತ್ತೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತದೆ. ಯೂಟ್ಯೂಬ್ನಲ್ಲಿ ಹಣ ಆಡ್ಸೆನ್ಸ್ ಮೂಲಕ ಬರುತ್ತೆ. ನೀವು ಯಾವುದಾದ್ರೂ ವಿಡಿಯೋ ಓಪನ್ ಮಾಡಿದ್ರೆ ಅದರಲ್ಲಿ ಮೊದಲು ಆಡ್ಸ್ಗಳು ಬರುತ್ತೆ. ಸೊ ಆ ಆಡ್ಸ್ಗಳು ಎಷ್ಟು ವ್ಯೂಸ್ಗಳ ಮೇಲೆ ಬರುತ್ತೆ ಅದರಿಂದ ನಿಮ್ಮ ಹಣ ಜನರೇಟ್ ಆಗುತ್ತೆ. ಆಡ್ಸೆನ್ಸ್ ಹೊರತುಪಡಿಸಿ ಬ್ರ್ಯಾಂಡ್ ಡೀಲ್ಸ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ನೀವು ಹಣವನ್ನು ಗಳಿಸಬಹುದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಐಡಿಯಾ ಅಂದ್ರೆ ಕಂಟೆಂಟ್ ಸ್ಕ್ರಿಪ್ಟ್ ರೈಟಿಂಗ್. ಕಂಟೆಂಟ್ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಅಂದ್ರೆ ವಿಡಿಯೋ, ಪೋಸ್ಟ್ ಅಥವಾ ಆಡ್ಸ್ ಅಥವಾ ಬ್ಲಾಗ್ಗಳಿಗಾಗಿ ಬರೆಯುವುದು. ಜನರಿಗೆ ಸುಲಭವಾಗಿ ಅರ್ಥ ಆಗುವಂತೆ ಮತ್ತು ಆಸಕ್ತಿ ಮೂಡಿಸುವಂತೆ ಬರೆಯುವುದು ಸ್ಕ್ರಿಪ್ಟ್ ರೈಟಿಂಗ್ ಆಗಿದೆ. ಈ ಕೆಲಸನ ಯಾರು ಮಾಡಬಹುದಂದ್ರೆ, ಕಾಲೇಜ್ ವಿದ್ಯಾರ್ಥಿಗಳು, ಪಾರ್ಟ್ ಟೈಮ್ ಕೆಲಸ ಮಾಡಲು ಬಯಸುವ ಎಂಪ್ಲಾಯೀಸ್ಗಳು ಕೂಡ ಈ ಕೆಲಸವನ್ನು ಮಾಡಬಹುದು. ಹೌಸ್ ವೈಫ್ ಕೂಡ ಈ ಕೆಲಸಗಳನ್ನು ಮಾಡಬಹುದು. ಸೊ ಇದರಲ್ಲಿ ಏನು ಕೆಲಸ ಇರುತ್ತೆ ಅಂದ್ರೆ, ಸರಳವಾದ ಆರ್ಟಿಕಲ್ ಬರೆಯುವುದು, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸುಲಭವಾಗಿ ಸರಳ ಭಾಷೆಯಲ್ಲಿ ಆರ್ಟಿಕಲ್ ಬರುವುದು, ಯೂಟ್ಯೂಬ್ ವಿಡಿಯೋಸ್ಗಳಿಗಾಗಿ ಸ್ಕ್ರಿಪ್ಟ್ಗಳನ್ನು ಬರೆದು ಕೊಡುವುದು, ಇನ್ಸ್ಟಾಗ್ರಾಮ್ ಸಲುವಾಗಿ ಕ್ಯಾಪ್ಷನ್ಸ್ಗಳನ್ನು ಬರೆಯುವುದು. ಇದೆಲ್ಲ ಹೇಗೆ ಬರೆಯಬೇಕಂದ್ರೆ AI ಟೂಲ್ಸ್ ಯೂಸ್ ಮಾಡಿ ಅದರಿಂದ ಬರೆಯಬಹುದು. ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಬರೆಯಲು ಬರುತ್ತದೆ ಅಂದ್ರೆ ಈ ಕೆಲಸವನ್ನು ನೀವು ಖಂಡಿತವಾಗಿ ಕಲಿಯಬಹುದು. ಫ್ರೆಂಡ್ಸ್, ಇವಾಗ ಈ ಕೆಲಸವನ್ನು ಹೇಗೆ ಪ್ರಾರಂಭ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ.
ನೀವು ಪ್ರತಿದಿನ ಸ್ವಲ್ಪ ಬರೆಯುವ ಅಭ್ಯಾಸವನ್ನು ಮಾಡಬೇಕು. ನಂತರ ಎ ಟೂಲ್ಸ್ಗಳನ್ನು ಹೇಗೆ ಬಳಸಿಕೊಳ್ಳಬೇಕು, ಅದರಿಂದ ಎ ಬಳಸಿ ಹೇಗೆ ಐಡಿಯಾವನ್ನು ಪಡೆಯಬೇಕೆಂಬುದನ್ನು ನೀವು ಕಲಿಯಬೇಕು. ಸ್ಯಾಂಪಲ್ಸ್ಗಳನ್ನು ಬರೆಯುವುದು ಮತ್ತು ಆನ್ಲೈನ್ನಲ್ಲಿ ಆ ಸ್ಯಾಂಪಲ್ಸ್ಗಳನ್ನು ಅಪ್ಲೋಡ್ ಮಾಡಿ ನೋಡುವುದು. ಅಂದರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಎಂದು ನಿಮಗೆ ಅಲ್ಲಿ ಸಿಗುತ್ತದೆ. ಜನರ ರೆಸ್ಪಾನ್ಸ್ ಹೇಗಿದೆ ಎಂಬುದು ನಿಮಗೆ ಅಲ್ಲಿ ಗೊತ್ತಾಗುತ್ತದೆ. ಸೊ ಫ್ರೆಂಡ್ಸ್, ಈ ಕೆಲಸ ಸೇಫ್ ಯಾಕಿದೆ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಕಾಲಿಂಗ್ ಆಕ್ಟಿವಿಟಿ ಇರುವುದಿಲ್ಲ, ಯಾವುದೇ ರೀತಿಯ ಸೇಲ್ಸ್ ಆಕ್ಟಿವಿಟಿ ಕೂಡ ಇರುವುದಿಲ್ಲ. ಮನೆಯಿಂದಲೇ ಕೆಲಸ ಮಾಡಬಹುದು. ಸ್ಪಷ್ಟವಾದ ಇನ್ಸ್ಟ್ರಕ್ಷನ್ಸ್ ಈ ಕೆಲಸದಲ್ಲಿ ಸಿಗುತ್ತದೆ. ಸೊ ಈ ಕೆಲಸಕ್ಕೆ ಹಣ ಎಲ್ಲಿ ಸಿಗುತ್ತದೆ ಅಂದರೆ ಇಂಟರ್ನಲ್ ಶಾಲಾ ವೆಬ್ಸೈಟ್ನಲ್ಲಿ ನೀವು ಇದರ ಬಗ್ಗೆ ಮಾಹಿತಿ ಪಡೆಯಬಹುದು. ಪೇಪರ್ ಕಂಟೆಂಟ್ ಹಾಗೂ ಲಿಂಕ್ಡ್ಇನ್ ನಲ್ಲಿ ನಿಮ್ಮ ಕಂಟೆಂಟ್ ಅನ್ನು ಅಲ್ಲಿ ಪೇಸ್ಟ್ ಮಾಡಿ ನೀವು ಜನರಿಗೆ ಆಹ್ವಾನ ಕೊಡಬಹುದು. ನಾವು ಕಂಟೆಂಟ್ ಬರೆಯುತ್ತೇವೆ ಎಂದು ಆಹ್ವಾನ ಕೊಟ್ಟರೆ ಕ್ಲೈಂಟ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕನೆಕ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವಾಗ 4ನೇ ಐಡಿಯಾ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ಗಳನ್ನು ರೆಕಮೆಂಡ್ ಮಾಡುವುದು. ಆಡಿಯನ್ಸ್ಗೆ ನೀವು ಪ್ರಾಡಕ್ಟ್ಗಳ ಲಿಂಕ್ ಅನ್ನು ಕೊಡಬೇಕು. ಅವರು ಆ ಲಿಂಕ್ ಇಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಈ ಕಮಿಷನ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ಗೂ ಫಿಕ್ಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಇರುತ್ತದೆ. ಎಕ್ಸಾಂಪಲ್ ನೋಡೋಣ. ನಿಮಗೆ ಒಂದು ಮೊಬೈಲ್ ಫೋನ್ ಇಷ್ಟವಾಗಿದೆ ಎಂದು ನೀವು ಭಾವಿಸಿ. ಆ ಮೊಬೈಲ್ ಕುರಿತು ನೀವು ಒಂದು ವಿಡಿಯೋ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ನಲ್ಲಿ ಈ ಮೊಬೈಲ್ ಚೆನ್ನಾಗಿದೆ ಅಂತ ಹೇಳಿ ಲಿಂಕ್ ಶೇರ್ ಮಾಡಿದ್ರೆ, ನೀವು ಮಾಡಿದ ಆ ಲಿಂಕ್ ಇಂದ ಯಾರಾದರೂ ಆ ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಮತ್ತು ಆ ಲಿಂಕ್ ಬಿಟ್ಟು ಆ ಲಿಂಕ್ ಕ್ಲಿಕ್ ಮಾಡಿ ಆ ಮೊಬೈಲ್ ಬದಲು ಬೇರೆ ಪ್ರಾಡಕ್ಟ್ ಗಳನ್ನು ಅವರು ಬಾಯ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಬಟ್ ಆದರೆ ಅದು 24 ಗಂಟೆ ಒಳಗೆ ಅವರು ಬೇರೆ ಪ್ರಾಡಕ್ಟ್ ನ ಬಾಯ್ ಮಾಡಿರ್ಬೇಕು, ಅವಾಗ ಮಾತ್ರ ನಿಮಗೆ ಕಮಿಷನ್ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡುವುದು? ಮೊದಲು ಅಫಿಲಿಯೇಟ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಎಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಇದರಲ್ಲಿ ನೀವು ಅಫಿಲಿಯೇಟ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. ನಂತರ ನೀವು ಹೇಳುವಂತಹ ಪ್ರಾಡಕ್ಟ್ಗಳ ಅಫಿಲಿಯೇಟ್ ಲಿಂಕ್ ಅನ್ನು ಅಲ್ಲಿ ಜನರೇಟ್ ಮಾಡಿ ನೀವು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ, ವಾಟ್ಸಪ್ ನಲ್ಲಿ ಅಥವಾ ಬ್ಲಾಗ್ ನಲ್ಲಿ ಆ ಲಿಂಕ್ ಅನ್ನು ಶೇರ್ ಮಾಡಬೇಕು. ನಂತರ ಜನರು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಬಾಯ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತದೆ. ಈ ಕೆಲಸ ಬಿಗಿನರ್ಸ್ ಸಲುವಾಗಿ ಯಾಕೆ ಬೆಸ್ಟ್ ಅಂದ್ರೆ ಬಿಕಾಸ್ ಇದು 0 ಇನ್ವೆಸ್ಟ್ಮೆಂಟ್ ವರ್ಕ್ ಆಗಿದೆ. ಮನೆಯಿಂದ ಕೆಲಸ ಮಾಡಬಹುದು. ಟಾಕ್ಸ್ ಗಳ ಟೆನ್ಷನ್ ಇರುವುದಿಲ್ಲ. ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡೂ ಪಾಸಿಬಲ್ ಇದೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಅಂದ್ರೆ ಪ್ರಾಡಕ್ಟ್ ನಾವು ಖರೀದಿ ಮಾಡಬೇಕೆಂಬ ಅವಶ್ಯಕತೆ ಇರುವುದಿಲ್ಲ. ಪ್ರಾಡಕ್ಟ್ ಗಳನ್ನು ಸ್ಟಾಕ್ ಮಾಡುವ ಟೆನ್ಷನ್ ಇರುವುದಿಲ್ಲ. ಪ್ಯಾಕಿಂಗ್, ಡೆಲಿವರಿ ಕಂಪನಿ ನೋಡಿಕೊಳ್ಳುತ್ತದೆ. ಕೇವಲ ರೆಕಮೆಂಡ್ ಮಾಡಿದರೆ ಸಾಕು. ಸೊ ಈ ಕೆಲಸವನ್ನು ಯಾರ್ಯಾರು ಮಾಡಬಹುದು? ಈ ಕೆಲಸವನ್ನು ವರ್ಕಿಂಗ್ ಎಂಪ್ಲಾಯೀಸ್, ಸ್ಟೂಡೆಂಟ್ಗಳು, ಲೇಡೀಸ್ ಕೂಡ ಪಾರ್ಟ್ ಟೈಮ್ ಆಗಿ ಈ ಕೆಲಸವನ್ನು ಮಾಡಬಹುದು. ಇದನ್ನು ಹೇಗೆ ಮಾಡಬೇಕಂದ್ರೆ ಹಾನೆಸ್ಟ್ ಆಗಿ ಪ್ರಾಡಕ್ಟ್ ಅಥವಾ ಸರ್ವಿಸ್ ರಿವ್ಯೂ ವಿಡಿಯೋಸ್ ಗಳನ್ನು ಮಾಡುವುದು, ಆಡಿಯನ್ಸ್ಗೆ ಪ್ರಾಡಕ್ಟ್ ಲಿಂಕ್ ಕೊಡುವುದು. ಸೊ ಫ್ರೆಂಡ್ಸ್, ನೋಡಿ, ಇವೆಲ್ಲ ಜೆನ್ಯೂನ್ ಆದ ಕೆಲಸಗಳು. ಇದರಲ್ಲಿ ಯಾವುದೇ ರೀತಿಯ ಜಾಯ್ನಿಂಗ್ ಫೀಸ್ ಇರುವುದಿಲ್ಲ, ಯಾವುದೇ ರೀತಿಯ ಸ್ಕ್ಯಾಮ್ ಅಥವಾ ಡಾಟಾ ಶೇರಿಂಗ್ ಇರುವುದಿಲ್ಲ. ಸೊ ನೀವು ನಿಮ್ಮ ಮನೆಯಲ್ಲಿ ಕುಳಿತು ಕೆಲಸ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಹೌಸ್ ವೈಫ್, ಸ್ಟೂಡೆಂಟ್ ಅಥವಾ ವರ್ಕಿಂಗ್ ಎಂಪ್ಲಾಯ್ಸ್ ಆಗಿದ್ದರೂ ಈ ಕೆಲಸಗಳನ್ನು ಮಾಡಬಹುದು. 2026ರಿಂದ ನೀವು ಆನ್ಲೈನ್ ಅರ್ನಿಂಗ್ ಮಾಡ್ತೀರಾ ಅಂದರೆ ಎಸ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.